ಇಂದು ಶನಿವಾರ ನಮಗೆ ಶುಭವಾರ. ಓ ಇಂದು ಶನಿವಾರ ನಮಗೆ ಶುಭವಾರ. ಸಪ್ತಗಿರಿಯ ನಾಥನ ಸರ್ವಮಂಗಳದಾತನ, ಸಪ್ತಗಿರಿಯ ನಾಥನ ಸರ್ವಮಂಗಳದಾತನ ನಾವು ಒಲವಿಂದ ಪೂಜಿಸುವ ವಾರ. ಓ ನಾವು ಒಲವಿಂದ ಪೂಜಿಸುವ ವಾರ. ಇಂದು ಶನಿವಾರ ನಮಗೆ ಶುಭವಾರ. ಓ ಇಂದು ಶನಿವಾರ ನಮಗೆ ಶುಭವಾರ. ಶೇಷಗಿರಿಯಲ್ಲಿ ನೆಲೆಸಿದಂತ ಶೇಷಶಯನನ ವಾರವು, ಲಕ್ಷ್ಮೀ ಹೃದಯದಿ ಮೆರೆಯುವಂತ ಗರುಡ ಗಮನನ ವಾರವು. ಶೇಷಗಿರಿಯಲ್ಲಿ ನೆಲೆಸಿದಂತ ಶೇಷಶಯನನ ವಾರವು, ಲಕ್ಷ್ಮೀ ಹೃದಯದಿ ಮೆರೆಯುವಂತ ಗರುಡ ಗಮನನ ವಾರವು. ಶಂಖಚಕ್ರ ಲಾಂಛಿತ ಗದಾ ಪದ್ಮ ಸುಶೋಭಿತ, ಶಂಖಚಕ್ರ ಲಾಂಛಿತ ಗದಾ ಪದ್ಮ ಸುಶೋಭಿತ. ದೇವ ನಮ ಜೀವ ಹರಿಯ ಶುಭವಾರ. ಓ ದೇವ ನಮ ಜೀವ ಹರಿಯ ಶುಭವಾರ. ಇಂದು ಶನಿವಾರ ನಮಗೆ ಶುಭವಾರ. ಓ ಇಂದು ಶನಿವಾರ ನಮಗೆ ಶುಭವಾರ, ನಮಗೆ ಶುಭವಾರ. ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸಿ ತಲೆ ಬಾಚ್ಕೊಳ್ತಾ ಇದ್ದೆ. ಶನಿವಾರ ಅಲ್ವಾ, ನನಗೆ ಇಂದು ಶನಿವಾರ ನನ್ನ ಫೇವರೇಟ್ ಹಾಡು ಬೇರೆ, ಅದಕ್ಕೆ ನೆನಪಿಗೆ ಬಂತು. ತಲೆ ಬಾಚ್ಕೊಳ್ತಾ ಆ ಹಾಡು ಹೇಳಿದೆ. ಬನ್ನಿ ಈಗ ಅಡುಗೆ ಮನೆಗೆ ಹೋಗಿ ನಾನಿವತ್ತು ನಿಮಗೆ 2 ಸಿಂಪಲ್ ಆಗಿರುವಂತಹ ಅಡುಗೆ ತೋರಿಸ್ತೀನಿ. ಮೊನ್ನೆ ನಮ್ಮ ಮನೆಯ ಸಿಂಪಲ್ ಯುಗಾದಿ ಅಂತ ನಾನೊಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಆವಾಗ ಎಲ್ಲರೂ ನನಗೆ ಜೀರಿಗೆ ಮೆಂತೆ ಚಟ್ನಿ ಹೇಗೆ ಮಾಡೋದು ಮೇಡಮ್, ಹೇಗೆ ಮಾಡೋದು, ರೆಸಿಪಿ ತೋರಿಸಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಹಾಗಾಗಿ ಇವತ್ತು ನಾನು ನಿಮಗೆ ಜೀರಿಗೆ ಮೆಂತೆ ಗೊಜ್ಜು ಮಾಡಿ ತೋರಿಸ್ತೀನಿ. ಅದರೊಟ್ಟಿಗೆ ಈಗ ಏನು ನಡೀತಾ ಇದೆ, ಯುದ್ಧ 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 ಅಲ್ವಾ. ಎಲ್ಲ ಸ್ಕೇರ್ಸಿಟಿ. ಗ್ಯಾಸ್ 25 ದಿವಸ ಆದರೂ ಬುಕ್ ಮಾಡುವಂಗಿಲ್ಲ. ಪೆಟ್ರೋಲು ಡೀಸೆಲ್ಲು ಎಲ್ಲ ಇನ್ನು ಸ್ಕೇರ್ಸಿಟಿ ಬರುತ್ತೆ. ಏನೇನು ಆಗಕ್ಕಿದೆಯೋ ಮುಂದೆ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಮಿನಿಮಮ್ ಗ್ಯಾಸ್ ಯೂಸ್ ಮಾಡೋದು ಒಳ್ಳೆಯದು. ಅದು ಈಗ ಬೇಸಿಗೆ ಕಾಲ ಅಲ್ವಾ, ಬಿಸಿಗೆ ತಂಪಾಗಿರುವಂಥದ್ದು ಊಟ ಮಾಡೋಕ್ಕೂ ಇಷ್ಟ ಆಗುತ್ತೆ. ಬನ್ನಿ ಇವತ್ತು ನಾನು ಸ್ವಲ್ಪ ಗ್ಯಾಸ್ ಯೂಸ್ ಮಾಡಿ ಮಾಡುವಂತಹ ಜೀರಿಗೆ ಮೆಂತೆ ಗೊಜ್ಜು ತೋರಿಸ್ತೀನಿ. ಹಾಗೆ ಗ್ಯಾಸೇ ಉಪಯೋಗಿಸದೆ ಮಾಡುವಂತಹ ಇನ್ನೊಂದು ಅಡುಗೆ ತೋರಿಸ್ತೀನಿ. ಏನಪ್ಪ ಅಂತ ಕಾಯ್ತಾ ಇದ್ದೀರಾ? ಬನ್ನಿ ಸೀದಾ ಅಡುಗೆ ಮನೆಗೆ ಹೋಗೋಣ. ನಾನು ನಿಮಗೆ ಸಿಂಪಲ್ 2 ಅಡುಗೆ, ಅದರಲ್ಲಿ ಗ್ಯಾಸ್ ಹಚ್ಚಿ ಮಾಡುವಂಥದ್ದು, ಒಂಚೂರು ಹುರಿಯಕ್ಕೆ ಮಾತ್ರ ಜೀರಿಗೆ ಮೆಂತೆ ಹುರಿಯಕ್ಕೆ 1 ನಿಮಿಷದ ಗ್ಯಾಸ್ ಬೇಕು, ಅದೊಂದು ಅಡುಗೆ ತೋರಿಸ್ತೀನಿ. ಹಾಗೆ ಇನ್ನೊಂದು ಎಳೆ ಸೌತೆಕಾಯಿ ಇದೆಯಲ್ಲ, ಎಳೆ ಸೌತೆಕಾಯಿಯಲ್ಲಿ ನಾವು ಸಾಸಿವೆ ಮಾಡ್ತೀವಿ ಅಲ್ವಾ, ಮೊಸರು ಬಜ್ಜಿ ಮಾಡ್ತೀವಿ. ಇದು ಮೊಸರು ಏನು ಹಾಕದೆ ಇದಕ್ಕೆ ನಾವು ಹಸಿ ಕೂಟ್ ಅಂತ ಹೇಳ್ತೀವಿ. ಒಂಥರ ಸ್ಪೆಷಲ್ ಅಡುಗೆ ಇದು. ಕುದಿಸಕ್ಕಿಲ್ಲ, ಏನೂ ಇಲ್ಲ, ಇದಕ್ಕೆ ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು. ಇದನ್ನು ನಾನು ತೋರಿಸ್ಕೊಡ್ತೀನಿ. 2 ಅಡುಗೆ ತೋರಿಸ್ತೀನಿ. ಮೊದಲು ನಾವು ಜೀರಿಗೆ ಮೆಂತೆ ಗೊಜ್ಜು ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕಾಗೋದನ್ನ ಫಸ್ಟ್ ಹೇಳ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಜೀರಿಗೆ ಮೆಂತೆ ಗೊಜ್ಜಿಗೆ ಅರ್ಧ ಚಮಚ ಜೀರಿಗೆ ತಗೊಂಡಿದ್ದೀನಿ, 1/4 ಚಮಚ ಮೆಂತೆ ತಗೊಂಡಿದ್ದೀನಿ. ಜೀರಿಗೆ ಎಷ್ಟು ತಗೊಳ್ತೀರೋ ಅದರ ಅರ್ಧ ಮೆಂತೆ ತಗೊಳ್ಳಿ, ಯಾಕಂದರೆ ಮೆಂತೆ ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ ಅಲ್ವಾ. ಹಾಗೆ ನಾನು 5 ಮೆಣಸು ತಗೊಂಡಿದ್ದೀನಿ, 4 ಬ್ಯಾಡಗಿ ಮೆಣಸು, 1 ಗುಂಟೂರು ಮೆಣಸು. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ. ನೋಡಿ, ಇಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ನಾನು ಸ್ವಲ್ಪ ಮಾಡ್ತೀನಿ. ಜಾನಕಾಯಿ ಸ್ವಲ್ಪ ನೀರು ಒಣಗಿತ್ತು, ಹಸಿ ತೆಂಗಿನಕಾಯಿನೇ ತಗೊಳ್ಳಿ. ಸ್ವಲ್ಪ ಕೊಬ್ಬರಿ ಆಗಿದ್ದು ತೊಂದರೆ ಏನೂ ಇಲ್ಲ. ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೇಕಿದ್ರೆ ಪುಟಾಣಿ ಸೇರಿಸ್ಬೋದು. ಇಷ್ಟು ಪುಟಾಣಿ ಹಾಕ್ತೀನಿ, ಅಂದ್ರೆ ಚೆನ್ನಾಗಿ ಕೂಡ್ಕೊಂಡು ಬರುತ್ತೆ ಗೊಜ್ಜು. ಬೇಡ ಅಂದವರು ತೆಂಗಿನಕಾಯಿಯನ್ನೇ ಜಾಸ್ತಿ ಹಾಕೊಳ್ಬಹುದು. ಆದೀತಾ? ನೋಡಿ, ತೆಂಗಿನಕಾಯಿಯನ್ನ ಮಿಕ್ಸಿ ಜಾರಿಗೆ ಹಾಕಿದೆ. ಈ ಪುಟಾಣಿ ಇದೆಯಲ್ಲ, ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತೀನಿ. ಈಗ ಗ್ಯಾಸ್ ಹಚ್ಚಿ 2 ಡ್ರಾಪ್ ಎಣ್ಣೆ ಹಾಕಿದ್ದೀನಿ. ಈಗ ನಾನು ಜೀರಿಗೆ ಹಾಕಿದೆ, ಜೊತೆಗೆ ಮೆಣಸಿನಕಾಯಿಯನ್ನು ಹಾಕ್ತೀನಿ. ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ 1 ಗುಂಟೂರು ಮೆಣಸಿನಕಾಯಿ ಹಾಕಿದೆ. ಮೆಂತೆ ಸೇರಿಸ್ತೀನಿ, ಯಾಕಂದ್ರೆ ಮೆಂತೆ ಮೊದಲೇ ಹಾಕಿದ್ರೆ ಕಪ್ಪಾದ್ರೆ ಕಹಿ ಆಗತ್ತೆ. ಅದಕ್ಕೆ ಈಗ ಮೆಂತೆ ಸೇರಿಸಿದೆ. ನೋಡಿ, ಗಮ್ ಅಂತ ಇದೆ, ಮೆಂತೆ ಎಲ್ಲ ಹುರಿದ ಪರಿಮಳ ಬರ್ತಿದೆ, ಚಟ ಅಂತ ಇದೆ. ಗ್ಯಾಸ್ ಆಫ್ ಮಾಡಿದೆ, ತಣ್ಣಗಾಗಕ್ಕೆ ಬಿಡೋಣ. ಈಗ ಹುರಿದಿಟ್ಕೊಂಡ ಮಸಾಲೆ ತಣ್ಣಗಾಯಿತು, ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನಾನು ನೈಸಾಗಿ ರುಬ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್,
ಜೀರಿಗೆ ಮೆಂತೆ ಗೊಜ್ಜು ನೈಸಾಗಿ ನಾನು ರುಬ್ಕೊಂಡು ಬಂದೆ. ಏನು ಘಮ ಅಂದರೆ ಈ ಚಟ್ನಿ ನೀವು ರುಬ್ಬಿ ನಿಮ್ಗೆ ಅಡುಗೆ ಮನೇಲಿ ನಿಲ್ಲಕ್ಕಾಗಲ್ಲ, ಅಷ್ಟು ಘಮ ಬರ್ತಾ ಇರತ್ತೆ. ತುಂಬ ರುಚಿಯಾದಂತಹ ಗೊಜ್ಜು. ನಾನೀಗ ಒಂದು ಬೌಲಿಗೆ ಇದನ್ನು ಹಾಕ್ತೀನಿ. ಮಿಕ್ಸಿ ಜಾರಿಗೂ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಕುಚು ಕುಚು ಮಾಡಿ ಅದನ್ನು ಈ ರುಬ್ಬಿದ ಚಟ್ನಿಗೆ ಸೇರಿಸ್ತೀನಿ ನಾನೀಗ. ಜೀರಿಗೆ ಮೆಂತೆ ಗೊಜ್ಜು ರೆಡಿ ಆಯಿತು. ಈ ಜೀರಿಗೆ ಮೆಂತೆ ಗೊಜ್ಜಿಗೆ ನೀವು ಬೇಕಾದರೆ ಒಗ್ಗರಣೆ ಕೊಟ್ಕೊಳ್ಬೋದು, ರುಚಿನೂ ಆಗತ್ತೆ. ಬಟ್ ಆರೋಗ್ಯ ದೃಷ್ಟಿಯಿಂದ, ಆಮೇಲೆ ಗ್ಯಾಸ್ ಖಾಲಿ ಮಾಡಬಾರ್ದು ಅನ್ನೋ ದೃಷ್ಟಿ ಇದ್ದರೆ ಬನ್ನಿ, ನಾನು ಇದಕ್ಕೊಂದು ಮೆಥಡ್ ಹೇಳ್ಕೊಡ್ತೀನಿ. ಮೊನ್ನೆ ನಾನು ಯುಗಾದಿ ದಿವಸ ಮಾಡಿದ್ದೆ ಅಲ್ವ ಈ ಗೊಜ್ಜು, ಆವಾಗ ನಾನು ಏನು ಸೇರಿಸಿರ್ಲಿಲ್ಲ, ಯಾಕಂದರೆ ಹಬ್ಬ ಅಂತ. ಬನ್ನಿ ಈಗ ನಾನು ಇದಕ್ಕೆ ಹೇಗೆ ಅದನ್ನು ಇನ್ನೂ ರುಚಿ ಮಾಡುವಂಥದ್ದು ತೋರಿಸ್ಕೊಡ್ತೀನಿ ನಿಮಗೆ. ಈ ಜೀರಿಗೆ ಮೆಂತೆ ಗೊಜ್ಜು ಯಾವಾಗಲೂ ಮಾಡುವ ಕ್ರಮನೇ ಹೀಗೆ ನೋಡಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಇದಕ್ಕೆ ಚೆನ್ನಾಗಿ ಈರುಳ್ಳಿ ಸೇರಿಸ್ಬೇಕು ಹೀಗೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಊಟಕ್ಕೆ ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡಿದರೆ ಏನು ಹೇಳ್ತೀರಿ, 2 ಹೊತ್ತಿನ ಊಟನ ಒಂದೇ ಸಲ ಮುಗಿಸ್ಬಿಡ್ತೀರಿ ನೀವು, ಅಷ್ಟೂ ಟೇಸ್ಟಿಯಾಗಿರುತ್ತೆ ಈ ಜೀರಿಗೆ ಮೆಂತೆ ಗೊಜ್ಜು. ಯಾರ್ಯಾರು ಈರುಳ್ಳಿ ತಿನ್ನಲ್ಲ ಅವರು ಖಂಡಿತ ಈರುಳ್ಳಿ ಹಾಕಬೇಡಿ. ಈರುಳ್ಳಿ ಹಾಕದೇನೂ ಅಷ್ಟೇ ರುಚಿ ಈ ಗೊಜ್ಜು. ಈರುಳ್ಳಿ ಹಾಕಿದರೆ ಇನ್ನೂ ಅದರ ರುಚಿ ಹೆಚ್ಚಾಗತ್ತೆ. ಇದಕ್ಕೆ ನೀವು ಈರುಳ್ಳಿ ಹಾಕಿದವರು ಒಂದು ಒಗ್ಗರಣೆ ಕೊಟ್ಕೊಳ್ಳಿ. ಕರಿಬೇವು ಹಾಕಿ, ಹಿಂಗೇನು ಬೇಡ ಇದಕ್ಕೆ, ಯಾಕಂದರೆ ಇದರಲ್ಲಿ ಜೀರಿಗೆ ಮತ್ತು ಮೆಂತೆ ಎರಡೂ ಜೀರ್ಣಕಾರಿ ಇರೋ ಕಾರಣ ಅದಕ್ಕೆ ಹಿಂಗೆ ಹಾಕುವ ಅವಶ್ಯಕತೆ ಇಲ್ಲ. ಇದು 2 ಹಾಕಿಬಿಟ್ಟು ಗೊಜ್ಜು ಮಾಡಿಕೊಂಡು ಅದಕ್ಕೆ ನೀವು ಕರಿಬೇವು, ಉದ್ದಿನಬೇಳೆ, ಸಾಸಿವೆ, ಚೂರು ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ. ತುಂಬ ರುಚಿಯಾಗುವಂತಹ ಗೊಜ್ಜಿದು. ನೀವು ಒಂದ್ಸಲ ತಿಂದು ದೋಸೆ ಜೊತೆ, ಇಡ್ಲಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಯಾವುದರ ಜೊತೆ ಬೇಕಿದ್ರೂ ಹೈ ಕ್ಲಾಸ್ ಸೂಪರ್ ಟೇಸ್ಟ್. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ, ಇವತ್ತಿಗೆ ನಾನು ಇನ್ನೊಂದು ಅಡುಗೆ ತೋರಿಸ್ಕೊಡ್ತೀನಿ ನಿಮಗೆ. ಗ್ಯಾಸ್ ಹಚ್ಚದೇ ಮಾಡುವಂತಹ ಇನ್ನೊಂದು ಅಡುಗೆ ನೋಡಿ ಫ್ರೆಂಡ್ಸ್. ಮೊದಲು ಎಳೆ ಸೌತೆಕಾಯಿ ತಗೊಂಡು ಇದನ್ನು ಸಿಪ್ಪೆ ತೆಗೆದು ಸಣ್ಣ ಹೆಚ್ಕೊಳ್ಬೇಕು. ಈ ಥರ ಹೆಚ್ಕೊಂಡು ಬರ್ತೀನಿ ನಾನು. ಫುಲ್ ಸೌತೆಕಾಯಿಯನ್ನು ಈ ಥರ ಹೆಚ್ಕೊಳ್ತೀನಿ, ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ. ಸೌತೆಕಾಯಿಯನ್ನು ಈ ಥರ ಸಣ್ಣ ಕಟ್ ಮಾಡ್ಕೊಂಡು ಬಂದೆ ನಾನು. ಈಗ ನಾನು ಸೌತೆಕಾಯಿಯನ್ನೆಲ್ಲ ಈ ಬೌಲಿಗೆ ಹಾಕ್ತೀನಿ. ಇದನ್ನು ಒಂದು ಸೈಡಿಗೆ ಇಡ್ತೀನಿ ನಾನೀಗ. ಈಗ ನಾನು ಮಸಾಲೆ ರುಬ್ಕೊಳ್ಬೇಕು. ಏನಪ್ಪ ಇದಕ್ಕೆ ಮಸಾಲೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತುಂಬ ಸಿಂಪಲ್ ಆಗಿರೋ ಮಸಾಲೆ ಫ್ರೆಂಡ್ಸ್, ತೋರಿಸ್ತೀನಿ ನಾನು ನಿಮಗೆ. ತೆಂಗಿನಕಾಯಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನಾನು 3 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಚಮಚ ಹಸಿ ಕೊತ್ತಂಬರಿ ಬೀಜ. ಹುರಿಯಕ್ಕಿಲ್ಲ, ಏನೂ ಮಾಡೋಕ್ಕಿಲ್ಲ ಫ್ರೆಂಡ್ಸ್. ಇದಕ್ಕೆ ನೀವು ಹಸಿ ಕೊತ್ತಂಬರಿ ಬೀಜ ತೊಗೊಳ್ಬೇಕು. ಹಾಗೆಯೇ ನೋಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇವನ್ನೆಲ್ಲ ನಾನೀಗ ಈ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಿಡ್ತೀನಿ. ಇದನ್ನೀಗ ನಾನು ಚಟ್ನಿ ಥರ ರುಬ್ಕೊಂಡು ಬರ್ತೀನಿ. ಉಪ್ಪು ಆಮೇಲೆ ಹಾಕೋಣ. ಮಸಾಲೆ ನೈಸಾಗಿ ರುಬ್ಕೊಂಡು ಬಂದೆ ಅಲ್ವಾ. ಈಗ ನಾನು ಈ ಮಸಾಲೆ, ಈ ರುಬ್ಬಿದ ಮಸಾಲೆನ ಈ ಕಟ್ ಮಾಡಿಟ್ಟು ಸೌತೆಕಾಯಿ ಇದೆಯಲ್ಲ ಇದಕ್ಕೆ ಸೇರಿಸಿದೆ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ ತೊಳೆದು ಹಾಕ್ತೀನಿ. ನೋಡಿ, ಮಿಕ್ಸಿ ಜಾರನ್ನು ಸ್ವಲ್ಪ ತೊಳೆದೆ, ಅದನ್ನು ಸೌತೆಕಾಯಿಗೆ ಸೇರಿಸಿದೆ ನಾನು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿದ್ನಲ್ವಾ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಚೂರು ಅರಿಶಿನ ಪುಡಿನೂ ಸೇರಿಸ್ಬೋದು, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅರಿಶಿನ ಪುಡಿ ಸೇರಿಸ್ಬೋದು. ಇದಕ್ಕೀಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದೆ ನಾನು. ನೋಡಿ ಎಷ್ಟು ರುಚಿಯಾಗತ್ತಂದರೆ ಇದು ಊಟಕ್ಕೆ, ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡೋಕ್ಕೆ ತುಂಬ ರುಚಿ, ಚಪಾತಿಗೂ ತುಂಬ ರುಚಿ, ಅಥವಾ ಜೋಳದ ರೊಟ್ಟಿಗೂ ತುಂಬ ರುಚಿ. ನೋಡಿ, ಇದು ಸೌತೆಕಾಯಲ್ಲಿ ಮಾಡಿರುವಂತಹ ನಾವು ಹಸಿ ಕೂಟು ಅಂತ ಹೇಳ್ತೀವಿ ನಾವು ಇದಕ್ಕೆ. ಆ ಕೊತ್ತಂಬರಿ ಬೀಜದ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಇದರಲ್ಲಿ ತುಂಬ ಟೇಸ್ಟಿಯಾಗತ್ತೆ. ನೋಡಿ ಫ್ರೆಂಡ್ಸ್, ರುಚಿಯಾದ ಜೀರಿಗೆ ಮೆಂತೆ ಗೊಜ್ಜು ಹಾಗೂ ಎಳೆ ಸೌತೆಕಾಯಿಯ ಇದು ಹಸಿ ಕೂಟು ನಿಮಗೆ ಹೇಗನ್ನಿಸ್ತು? ಇಷ್ಟ ಆಯ್ತಾ? 2 ಅಡುಗೆಗಳು ಬಾಯಿ ಚಪ್ಪರಿಸಿ ತಿನ್ನುವಂತಹ ಅಡುಗೆಗಳು. ಒಂದಂತೂ ಗ್ಯಾಸ್ ಉಪಯೋಗಿಸಲೇ ಇಲ್ಲ. ನೀವು ಬೇಕಿದ್ರೆ ಒಗ್ಗರಣೆ ಕೊಟ್ಕೊಳ್ಬೋದು, ನಾನು ಒಗ್ಗರಣೆ ಕೊಡುವುದಿಲ್ಲ. ಇದೆರಡಕ್ಕೂ ಒಗ್ಗರಣೆ ಬೇಡ, ಒಗ್ಗರಣೆ ಇಲ್ಲದೇ ತುಂಬ ರುಚಿಯಾಗಿರುತ್ತೆ ಇದು. ಹಾಗಾಗಿ ನಾನು ಇದೆರಡಕ್ಕೂ ಒಗ್ಗರಣೆ ಕೊಡೋದಿಲ್ಲ. ಒಂದು ಎಳೆ ಸೌತೆಕಾಯಿದು ಹಸಿ ಕೂಟು ಮಾಡಿದ್ವಿ, ಏನೂ ಅದಕ್ಕೆ ಒಗ್ಗರಣೆ ಇಲ್ಲ, ಗ್ಯಾಸೇ ಹಚ್ಚಲಿಲ್ಲ. ಹಾಗೆ ಜೀರಿಗೆ ಮೆಂತೆ ಗೊಜ್ಜಿಗೆ ಬರೀ ಜೀರಿಗೆ ಮೆಂತೆ ಫ್ರೈ ಮಾಡುವಷ್ಟೊತ್ತು ಮಾತ್ರ ನಾವು ಗ್ಯಾಸ್ ಹಚ್ಚಿದ್ದು. ನೀವು ತಿಳ್ಕೊಂಡ್ರಾ ಇದೆರಡು ಅಡುಗೆ ಇವತ್ತಿದು ಅಂತ ಹೇಳೋದು? ಖಂಡಿತಕ್ಕೂ ಅಲ್ಲ ಫ್ರೆಂಡ್ಸ್. ನನಗೆ ತುಂಬ ಜನ ಜೀರಿಗೆ ಮೆಂತೆ ಗೊಜ್ಜು ತೋರಿಸಿ ಅಂತ ಕಮೆಂಟ್ ಇತ್ತಲ್ವಾ, ತೋರ್ಸಕ್ಕಾಗಿ ನಾನು ಮಾಡಿದೆ. ನನ್ನ ಅಡುಗೆ ಮುಗ್ದೋಗ್ಬಿಟ್ಟಿದೆ ಇವತ್ತಿದು. ಅಡುಗೆ ಮಾಡಿ ಆಯಿತು, ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ನಂದು ಅಡುಗೆ ಆಗೋಗಿದೆ ಇವತ್ತಿದು. ಸಾಂಬಾರು ರೆಡಿಯಾಗಿದೆ, ನಂದು ಹುಳಿ ರೆಡಿಯಾಗಿದೆ. ಹಾಗೂ ಇಲ್ಲಿ ನಂದು
ನೋಡಿ ಶುಂಠಿ ತಂಬಳಿನೂ ರೆಡಿ ಆಗಿದೆ, ಒಗ್ಗರಣೆ ಒಂದು ಮಾಡಬೇಕು ಇದಕ್ಕೆ ಅಷ್ಟೇ. ಹಾಗೆ ಇಲ್ಲಿ ಜೀರಿಗೆ ಮೆಂತೆ ಗೊಜ್ಜು ಹಾಗೂ ಸೌತೆಕಾಯಿಯ ಹಸಿ ಕೂಟು, 4 ಬಗೆ ಅಡುಗೆ ಇವತ್ತು ನಂದು. ಈಗ ಬೇಸಿಗೆ ಅಲ್ವಾ, ಚಪಾತಿ ರೊಟ್ಟಿ ಆ ಥರದ್ದು ಯಾವುದು ತಿನ್ನಕ್ಕೆ ಮನಸ್ಸೇ ಆಗೋದಿಲ್ಲ. ಅನ್ನ ಅಷ್ಟೇ ಲೈಟಾಗಿ ಅನ್ನ ಊಟ ಮಾಡೋಣ, ತಂಪಾಗಿರತ್ತೆ ಅಂತ ಫೀಲಿಂಗ್ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಚಪಾತಿ ಮಾಡೋದು ಕಡಿಮೆನೇ ಮಾಡಿದ್ದೀನಿ, ಈಗ ಅನ್ನನೇ ಜಾಸ್ತಿ ಮಾಡ್ತಾ ಇದ್ದೀನಿ. ಏನಂದರೆ ಒಂದು ತಂಬಳಿ ಇರಲೇಬೇಕು ನಮಗೆ. ನಾನಿವತ್ತು ಶುಂಠಿ ತಂಬಳಿ ಮಾಡಿರುವಂಥದ್ದು. ಏನಿಲ್ಲ, ತೆಂಗಿನಕಾಯಿ ಜೊತೆಗೆ ಒಂದು ಹಸಿಮೆಣಸಿನಕಾಯಿ, ಇಷ್ಟು ಶುಂಠಿ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ, ಕಾಯಿ ಜೊತೆಗೆ ಒಂದು ಇಷ್ಟು ದೊಡ್ಡ ಶುಂಠಿ ಪೀಸ್ ನೈಸಾಗಿ ರುಬ್ಕೊಂಡು ಮಜ್ಜಿಗೆ ಉಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಶುಂಠಿ ತಂಬಳಿ ರೆಡಿ. ಹಾಗೆ ಹುಳಿನೂ ರೆಡಿ ನಂದು. ಇದೆರಡು ಅಡುಗೆ ರೆಡಿ. ನೋಡಿದ್ರಲ್ವ ಎಲ್ಲ? ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯ್ತಾ? ನೀವು ಮಾಡ್ಕೊತೀನಿ. ಖಾರನೂ ಕಡಿಮೆ ತಿನ್ನೋದು ಬೇಸಿಗೆಯಲ್ಲಿ ತುಂಬ ಒಳ್ಳೆಯದು. ಹಾಗಾಗಿ ಖಾರನೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. 4 ಬಗೆ ಅಡುಗೆ ಆಯಿತು. ಇನ್ನು ಅನ್ನಕ್ಕಿಡಬೇಕು. ಅನ್ನಕ್ಕಿಟ್ಟು ನನ್ನ ಅಡುಗೆ ಮನೆ ಕೆಲಸ ಮುಂದುವರಿಸ್ತೀನಿ. ಪಾತ್ರೆ ತೊಳಿಬೇಕು, ಅಡುಗೆ ಮನೆ ಕ್ಲೀನಿಂಗ್ ಆಗಬೇಕು, ಎಲ್ಲ ಆಗಬೇಕು. ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಎಲ್ಲರೂ ರೆಸಿಪಿ ಕೇಳ್ತಾ ಇದ್ರಲ್ವ, ಅದಕ್ಕೆ ಕೊಟ್ಟೆ. ಈ ಗ್ಯಾಸಿನ ಸ್ಕೇರ್ಸಿಟಿ, ಬಿಸಿಲು, ಇದೆಲ್ಲದಕ್ಕೆ ಗ್ಯಾಸ್ ಕಡಿಮೆ ಖರ್ಚು ಮಾಡಿ ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.